ಎರಡನೇ ಹಂತದ ಪ್ರಚಾರಕ್ಕೆ ಬಿರುಸಿನಿಂದ ಮತ ಶಿಕಾರಿ ನಡೀತಾ ಇದೆ. ಇನ್ನು ಚಿಕ್ಕೋಡಿಯಲ್ಲಿ ಸ್ವತಂತ್ರ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿರೋ ಅಭ್ಯರ್ಥಿ ಭರ್ಜರಿ ಮತ ಶಿಕಾರಿಯನ್ನು ನಡೆಸ್ತಾ ಇದ್ದಾರೆ. ಚಿಕ್ಕೋಡಿಯಲ್ಲಿ ಸ್ವತಂತ್ರ ಅಭ್ಯರ್ಥಿ ಅದ್ದೂರಿ ಸಮಾವೇಶವನ್ನು ನಡೆಸುವ ಮೂಲಕ ಪ್ರಚಾರವನ್ನು ನಡೆಸ್ತಾ ಇದ್ದಾರೆ. ಪಕ್ಷೇತರ ಅಭ್ಯರ್ಥಿ ಶಂಭು ಕಲ್ಲೋಳಿಕರ್ ಸಮಾವೇಶದಲ್ಲಿ ಸಾವಿರಾರು ಮಂದಿ ಭಾಗಿಯಾಗಿದ್ದಾರೆ. ಚಿಕ್ಕೋಡಿ ಕ್ಷೇತ್ರದಿಂದ ಪಕ್ಷೇತರ ಅಭ್ಯರ್ಥಿಯಾಗಿ ಶಂಭು ಕಲ್ಲೋಳಿಕರ್ ಕಣಕ್ಕಿಳಿದಿದ್ದಾರೆ. ಅದ್ದೂರಿ ಸಮಾವೇಶದ ಮೂಲಕ ಅಭ್ಯರ್ಥಿ ಮತ ಶಿಕಾರಿಯನ್ನು ನಡೆಸುತ್ತಿದ್ದಾರೆ. ಶಾಸಕ ಲಕ್ಷ್ಮಣ ಸವದಿ ತವರಲ್ಲಿ ಶಂಭು ಕಲ್ಲೋಳಿಕರ್ ಮತ ಭೇಟಿಯನ್ನು ನಡೆಸ್ತಾ ಇರೋದು. ಅಣ್ಣಾ ಸಾಹೇಬ್ ಜೊಲ್ಲೆ ಹಾಗೆಯೇ ಕೈ ಅಭ್ಯರ್ಥಿ ಪ್ರಿಯಾಂಕಾ ಜಾರಕಿಹೊಳಿಗೆ ತೀವ್ರ ಪೈಪೋಟಿ ನೀಡ್ತಾ ಇದ್ದಾರೆ. ಸ್ವತಂತ್ರ ಅಭ್ಯರ್ಥಿ ಶಂಭು ಕಾಂಗ್ರೆಸ್ ಕೋಟೆಯಲ್ಲಿ ಧೂಳೆಬ್ಬಿಸ್ತಾ ಇದ್ದಾರೆ. ಮಾಜಿ IAS ಅಧಿಕಾರಿ ಶಂಭು ಕಲ್ಲೋಳಿಕರ್ ಕಾಂಗ್ರೆಸ್ ಹಾಗೂ ಬಿಜೆಪಿಗೆ ಈ ಮೂಲಕ ಪೆಟ್ಟು ಕೊಡ್ತಾರ ಅನ್ನುವಂಥದ್ದು ಸದ್ಯ ಪ್ರಶ್ನೆಯಾಗಿದೆ. ಸದ್ಯ ಚಿಕ್ಕೋಡಿಯಲ್ಲಿ ಸ್ವತಂತ್ರ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ದಾರೆ ಶಂಭು ಕಲ್ಲೋಳಿಕರ್. ಅದ್ದೂರಿ ಸಮಾವೇಶಗಳನ್ನ ಪ್ರಚಾರ ಸಭೆಗಳನ್ನು ನಡೆಸುವ ಮೂಲಕ ಮತ ಭೇಟಿಯನ್ನು ನಡೆಸುತ್ತಿದ್ದಾರೆ. ಸಂವಿಧಾನ ಶಿಲ್ಪಿ ಡಾಕ್ಟರ್ ಅಂಬೇಡ್ಕರ್ ಅವರು ಮೊಮ್ಮಗವರಾಗ್ತಾರೆ. ಯಾಕಂತಂದ್ರೆ ಒಂದು ಒಳ್ಳೆ ಭಾವನೆ ಇಟ್ಕೊಂಡು ಎಲ್ಲರಿಗೂ ನಮಗೆ ಚಲೋ ಆಗಲನು ಒಂದು ಒಳ್ಳೆ ಭಾವನೆ ಇಟ್ಕೊಂಡ ಸಂವಿಧಾನ ಬರ್ದಾರ. ಅವಾಗ ಗಣಾತ್ಯನ ನಾವು ಇಲ್ಲಿ ನಿಂತು ಮಾತಾಡಕತ್ತೀವಿ, ಇಲ್ಲ ಯಾವಾರನ ಬೇರೆ ಇತ್ತು. ಯಾಕಂತಂದ್ರ ಆ ಕಠಿಣ ಬೇರೆ ಇತ್ತು. ಅದಕ್ಕೆ ಅಂತ ಅಂಶಿಸ್ತ್ರ. ಯಾಕಂತಂದ್ರ ಆ ಅಂಶಿಸ್ತ್ರ ಇದ್ರಂದ್ರ ಅವ್ರಲ್ಲಿ ಇರತತಿ ನಮಗ್ ಅಂತವ್ರು ಎಲ್ಲಾರು ಮಾರ್ಗದರ್ಶನ ಇರು ಹೇಳಿದಾಗ ಯಾವಗೂ ಊರಾಗ ಯಾ ಗೌಡಗ ಕುಲಕರ್ಣಿಗೆ ಯಾ ಸಾವುಕಾರಗ ಅಂಜಲಾರ್ದ ಕರೆ ಸ್ವಾಭಿಮಾನ ನಾವ್ ಏನ್ರ ನಮ್ಮ ಅಪ್ಪಗಳಿಗೆ ಹುಟ್ಟಿದವ್ರು ಇದ್ವು ಅಂತಂದ್ರ ಫೋಟಾಕು ಸಾಯಿ ಬರ್ಲಿ ಬೇಕಾದ್ರೆ ಬಿಡ್ಲಿ, ಅವ್ ಬರ್ತಾನೋ ಬಿಡ್ತಾನೋ ಬೇಡ. ಇಲ್ಲ ಅಲ್ಲಿ ಸಾವುಕಾರಗಳು ಹಿಂಬಾಲಿ ಮಂದಿ ಬಾಳ ಹೊಂಟೈತಿ, ಅವಂದ ಬರ್ತೈತಿ ಯಾವಾಗ ಅನ್ನೋದು, ಇವ್ನು ಹಿಂಬಾಲಿ ಮಂದಿ ಬಾಳ ಹೊಂಟೈತಿ ಅವಂದ ಬರ್ತೈತಿ ಅನ್ನೋದು. ನಾವು ಆ ಕಡೆ ಹಾಕಿರ ಮತ್ತೆ ಇವ್ರು ಸಾಯಿಬ್ರು ಹೆಂಗ್ ಬರ್ತಾರೆ, ನಾವು ಹಾಕೊಳ್ಳೋ ಹಿಂದಿನ ನಮ್ಮನ್ನ ನೋಡಿ ಮಂದಿ ಹಾಕ್ತಾರೆ. ಈ ಮಂದಿನ ನೋಡ್ಲಿ ಅಲ್ಲಿ ಜನ ಏನ ಸರ್ಕಾರದಿಂದ ಮುಂದಲ್ಲಿ ಇದ್ರ ತನಕನೂ ಜನ ಅದಾವ, ಗಾಡಿಗಳು ಏನ ಇಲ್ಲಿ ಬಂದಿಲ್ಲ. ಇನ್ನಿಷ್ಟು ಜನ ಅಲ್ಲಿ ನಿಂತ ಟ್ರಾಫಿಕ್ ಆಗೈತೆ ಅಲ್ಲಿ. ಯಾಕಂದ್ರೆ ಬೇಕಾದ್ಲೆ ಒಂದಲ್ಲಿ ಕೂಡಿಸ್ಲಾರ್ದಂಗೂ ನೋಡ್ಕೊತಿರ್ತಾರ ಅವ್ರು ಬಿಜೆಪಿ ಅವರ ಕಾಂಗ್ರೆಸ್ ಅವರ ಅಧಿಕಾರ ಅವ್ರ ಕೈಯಾಗನ ಐತೆ. ನೀವೇನ್ರ ಅವ್ರ ಹಿಂಬಾಲಿ ಮಂದಿ ಬಾಳ ತಂಜಾಕ್ ಹೋಗ್ಬೇಡ್ರಿ. ನೀನ್ ರೊಕ್ಕ ಕೊಟ್ರು ಇಟ್ಟು ಮಂದಿ ಬಂದಿಲ್ಲ, ಯಾರು ರೊಕ್ಕ ತಗೋದವ್ರ ಅಲ್ಲಿ. ರೊಕ್ಕ ಯಾವ ತಗೋದಾರ ಇದ್ರಾಗ? ರೊಕ್ಕ ಕೊಟ್ಟಿರ ನಮಗೆ ಎಷ್ಟು ಜನ ಬರ್ತಿತ್ತು ಹೇಳ್ರಲ್ಲೇ. ಸ್ವಾಭಿಮಾನದಿಂದ ಒಬ್ಬ ಒಳ್ಳೆ ಅಧಿಕಾರಿ ಅದಾನು, ಸಣ್ಣ ಕೂಸ್ವಾದ್ರು ಮಾತಾಡಿಸ್ತಾನು. ಸಾವುಕಾರಗಳು ಇದ್ರಿಗೆ ಹೋಗಿ ನಿಲ್ವರ್ ತಾಕತ್ತೆ ನಿಮ್ಗ ಇಲ್ಲ. ನೀವು ಎಲ್ಲಾರು ಬುದ್ಧಿ ಕಲ್ತಾವ್ರನ್ನ ಇಲ್ಲಿ ಬಂದವ್ರ ಎಲ್ಲಾರು ಸಾವುಕಾರಗಳ ಕಡೆಯಿಂದ ಗೌಡ್ರ ಕಡೆಯಿಂದ ಕುಲಕರ್ಣಿ ಕಡೆಯಿಂದ ಬುದ್ಧಿ ಕಲ್ತಾವ್ರನ್ನ ಇಲ್ಲಿ ಬಂದಿರಿ. ಅದಕ್ಕೆ ದಯಮಾಡಿ ಆ ವ್ಯವಸ್ಥೆ ಆಗ್ಬಾರ್ದು. ಒಂದು ಯಾಕಂತಂದ್ರ ಏನಾಯ್ತು ಗೊತ್ತಿಲ್ಲ, ಜನಕ್ಕ ಏನು ಸುಳ್ಳು ಆಶ್ವಾಸನೆ ಕೊಟ್ಟರು ನಂಬುವಂತ ಕೆಲಸಕ್ಕೆ. ಅದಕ್ಕೆ ದಯಮಾಡಿ ನಮ್ಮ ಮಾಧ್ಯಮ ಸ್ನೇಹಿತರು ಒಂದ್ ಸ್ವಲ್ಪ ಅವ್ರನ್ನ ಏನು ನೀವು ಎಲ್ಲಿಂದ ತರ್ತೀರಿ ದುಡ್ಡ ಲಕ್ಷ ಗಂಟೆ ಕೊಡ್ತಾನಂತ ಆಯ್ಸ್ ಮಂದಿಯಿಂದ ಎಲ್ಲಿಂದ ತರ್ತೀರಿ, ಏನಾರೇ ಮಾಡ್ತೀರಿ, ಇದನ್ನ ದೇಶ ಮಾರಿ ಹೋಗ್ಬೇಕಂತೀರಿ ಅಂತೇಳಿ ದಯಮಾಡಿ ಅವ್ರನ್ನ ಒಂದ್ ಸ್ವಲ್ಪ ಕ್ವಶನ್ ನಮ್ಮ ಮಾಧ್ಯಮ ಸ್ನೇಹಿತರು ಮಾಡಿರತ್ತಂದ್ರ ಭಾಳ ಚಲೋ ಆಕೈತಿ. ಯಾಕಂತಂದ್ರ ಮಣ್ಣಿಗೆ ಏನೇನೇನೇನು ರೇಟ್ ಏರಿಸಿರು, ಏನ್ ಕಣಿ ಕಾಣಲಾರ್ದ ಏನ್ ಏರಿಸಿರು, ಬರೀ 2,000 ರೂಪಾಯಿದಾಗ ಅಷ್ಟ ನಾವು ಮರಳಾಗ್ಬಿಟ್ಟು. ನಮ್ಮ ಮನ್ಯಾಗೂ ಹೆಣ್ಮಕ್ಳು ತಗೊಂಡೇ ಬಿಟ್ಟಾರ, ಏನ್ ಮಾಡುದು? ನಾವ ರೊಕ್ಕ ತಗೊಂಡಿವ್ ಅಂತಂದ್ರೆ ಮರುದಿವ್ಸ ಒಂದು ಬಾಂಡ್ ತರಕ್ ಹೋಗಿ ಒಂದು ಬಾಂಡಿಗೆ 11,000 ರೂಪಾಯಿ ಕೊಟ್ಟಿನ್ರಿ ನಾ. ಈಗ ತಗೊಳ್ದ 4,000 ತಗೊಂಡಿರಿ 2 ತಿಂಗಳು. ಅದಕ್ಕೆ ದಯಮಾಡಿ ಆ ರೀತಿ ಯಾರೋ ನಮ್ಮ ಅಕ್ಕಂಗ್ಯಾರ ನೀವು ಆ ರೀತಿ ಆಗಕ್ ಹೋಗ್ಬೇಡ್ರಿ. ನಿಮ್ಮ ಮನಿದನ ರೊಕ್ಕ ನಿಮ್ಮ ಮನಿದನ ಹೋಗತಿ. ನೀವು 2,000 ತಗೊಂಡ್ ಜಿಗಿದಾಡ್ಕೊತ ಬರ್ಬಿಡುದ ನಿಮ್ಮ ಮನಿದನ ಹೋಗತಿ. ದಯಮಾಡಿ ನಮ್ಮ ಮಾಧ್ಯಮದವ್ರು ಒಂದ್ ಸ್ವಲ್ಪ ಅವ್ರನ್ನ ದಯಮಾಡಿ ಕ್ವಶನ್ ಮಾಡಿ ಒಂದ್ ಸ್ವಲ್ಪ ಒಳ್ಳೆ ಅಧಿಕಾರಿಗಳಿಗೆ ಒಳ್ಳೆ ಒಂದು ಏನೋ ಒಂದು ಅಭಿವೃದ್ಧಿ ಮಾಡುವಂತವ್ರ ಕಡೆ ಸಹಕಾರ ಇರ್ಲಿ ಅಂತೇಳಿ ಹೇಳುತ್ತಾ ಸ್ವಾಭಿಮಾನಿ ಸಭೆಗೆ ಆಗಮಿಸಿದಂತ ನನ್ನ ಎಲ್ಲ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಎಲ್ಲ ಸಾರ್ವಜನಿಕ ಜನತೆಗೆ ನಾನು ನಮಸ್ಕಾರ ಮಾಡ್ತಾ ಜೈ ಹಿಂದ್ ಜೈ ಕರ್ನಾಟಕ. ಚಿಕ್ಕೋಡಿ ಮತಕ್ಷೇತ್ರದೊಳಗ ಇಡೀ ಬೆಳಗಾವಿ ಜಿಲ್ಲೆ ಆಳ್ತೀನಿ ಅನ್ನುವರನ್ನ, ಇಡೀ ಬೆಳಗಾವಿ ಜಿಲ್ಲೆಯ ನಾಯಕ ನಾನೇ, ಆಳುವ ನಾನೇ ಅನ್ನುವಂಥವರನ್ನ ಅಧಿಕಾರದಿಂದ ಕಿತ್ತೊಗಿಬೇಕು. ಇಡೀ ಬೆಳಗಾವಿ ಜಿಲ್ಲೆದಾಗ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಾಗ ಜನಸೇವಕ ಅನ್ನಿಸಿಕೊಳ್ಳುವಂತ ಒಬ್ಬ ಹಿರಿಯ ಸ್ವಯಂ ನಿವೃತ್ತಿ ಘೋಷಣೆ ಮಾಡಿ
ಚುನಾವಣೆಗೆ ನಿಂತಿರುವಂತಹ ಶಂಭು ಕಲ್ಲೋಳ್ಕರ್ ಅವರನ್ನ ಆರಿಸಿ ತರಬೇಕು ಅನ್ನುವಂತಹ ಮಾತುಗಳನ್ನ ಹೇಳಿರುವಂತಹ ಚಿದಾನಂದ ಧರ್ಮಟ್ಟಿ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.